रूपनाद कृपे मङ्गलम् न मङ्गलं नकार मङ्गलं न मङ्गलं नकार मङ्गलं नादवेद दूरनाद कृपे मङ्गलं नादवेद दूरनाद कृपे मङ्गलं मङ्गलं नकार मङ्गलं मङ्गलं नकार मङ्गलं महावाक्यदर्शनाद कृपे मङ्गलं महावाक्यदर्शनाद कृपे मङ्गलं श्रीमङ्गलं श्रीकारमङ्गलं श्रीमङ्गलं श्रीकारमङ्गलं सिद्धबुद्धभट्टनाद कृपे मङ्गलं सिद्धबुद्धभट्टनाद कृपे मङ्गलम् ओम नमः शिवाय शिवाय ಶ್ರಾವಣ ಮಾಸದ ಪ್ರಾರಂಭ. ಇನ್ನು ಶ್ರಾವಣ ಮಾಸದ ನಾಗರ ಅಮಾವಾಸ್ಯೆ ಅಂತೇಳಿ ಒಂದೊಂದು ಕಡೆ ಜ್ಯೋತಿರ್ಭೀಮೇಶ್ವರ ಅಂತೇಳಿ ಭೀಮನ ಅಮಾವಾಸ್ಯೆ ಅಂತ ಕರಿತಾರೆ. ಒಂದೊಂದು ಕಡೆ ನಾವು ಆಚರಣೆಯಿಂದ ನಾವು ಹೇಳೋದು ನಾಗರ ಅಮಾವಾಸ್ಯೆ ಅಂತೀವಿ. ಮತ್ತು ಇವತ್ತಿನ ಈ ಶುಭ ದಿನದಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು ಕೂಡಿ ಈಗಾಗಲೇ ಶ್ರೀ ವೀರಭದ್ರೇಶ್ವರ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನಮ್ಮ ರಾಷ್ಟ್ರಪತಿ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಮಾವಾಸ್ಯೆ ಅಂತ ಹೇಳ್ತಾರೆ, ಆಷಾಢ ಅಮಾವಾಸ್ಯೆ ಅಂತ ಹೇಳ್ತಾರೆ. ಎಲ್ಲರಿಗೂ ಸರ್ವಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆ. ಯಾಕೆ ಭೀಮನ ಅಮಾವಾಸ್ಯೆ ಅಂತ ಕರೀದ್ರು ಅಂತ ಪ್ರಶ್ನೆ. ಪಾಂಡವರಲ್ಲಿ ಭೀಮ ಅಂತ ಹೇಳಿದ್ರೆ ಶಕ್ತಿಶಾಲಿ, ಧೈರ್ಯಶಾಲಿ, ಚಾಣಾಕ್ಷತೆ ಹೊಂದಿರುವಂತ ಒಬ್ಬ ವ್ಯಕ್ತಿ. ಪಾಂಡವ ಮತ್ತು ಕೌರವ ನಡುವೆ ಯುದ್ಧ ಕೌರವರನ್ನ ಸದೆ ಹೊಡೆದಂತ ವ್ಯಕ್ತಿ ಭೀಮ. ಇದು ನಾವು ಗಮನಿಸುವ ಮುಖ್ಯವಾದ ಸಂಗತಿ. ಭೀಮನ ಅಮಾವಾಸ್ಯೆ ಇವತ್ತು ಕರೀಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಭೀಮನ ಒಂದು ಶಕ್ತಿ ಹಿಂದಿನಿಂದ ಬಂದದ್ದು. ಅದಕ್ಕೆ ಹಲವಾರು ಕಥೆಗಳನ್ನು ಉಂಟ. ಇನ್ನು ಮುಂದಿನ ತಿಂಗಳು ಏನು ಬರ್ತದೆ? ಯಾರು ಬರ್ತಾರೆ? ಗಣಪತಿ ಬರ್ತಾನೆ. ಗಣಪತಿಗಿಂತ ಮೊದಲು ಯಾರು ಬರ್ತಾರೆ? ದೇವೇನ ಬರ್ತಾಳೆ, ಗೌರಿ ಅಂತ ಹೇಳಿ. ಗೌರಿನ ಮಣ್ಣಿನಿಂದ ಮಾಡ್ತಾರೆ. ಅದಕ್ಕೆ ಈ ದಕ್ಷಿಣಾಯನದೊಳಗೆ ಬರೀ ಭೂಮಿ ಪೂಜೆ, ಭೂಮಿ ದೇವತೆ ಪೂಜೆ. ನಂತರದಲ್ಲಿ ಉತ್ತರಾಯಣ ಬರ್ತದೆ ಜನವರಿಯಿಂದ ಮುಂದೆ. ಇಲ್ಲೆಲ್ಲ ನಮ್ದು ಹೆಂಗತ್ತ ಭಾರತದ ನಮ್ಮ ಸಂಸ್ಕೃತಿ ಕಲ್ಲು, ಮಣ್ಣು, ಕಟ್ಟಿಗೆ ಇವನ್ನೆಲ್ಲ ಪೂಜೆ ಮಾಡೋರು ನಾವು. ಕಟ್ಟಿಗೆಲೆ ಯಾವ ದೇವರ ಮಾಡ್ತೇವೆ? बोलो श्री वीरभद्रेश्वर की जय, भद्रकाली देवी माता की जय, महागणपति महाराज की जय, नंदीश्वर महाराज की जय, नाग देवते माता की जय, सकल साधु संत महाराज की जय. जय मंगलम जय मंगलम पार्वती पति शिव हर हर महाराज की जय. श्री नंदीश्वर महाराज की जय. श्री नाग देवता माता की जय. जगत गुरु पंचाक्षर महाराज की जय. जगत ज्योति बसवेश्वर महाराज की जय. रवि चरण बसवेश्वर महाराज की जय. श्री ग्राम देवता माता की जय. सकल साधु संत महाराज की जय. बोलो भारत माता की
ಒಳಗೆ ಒಂದು ಭೀಮೇಶ್ವರ ಲಿಂಗ ಅಂತ ಬರ್ತದೆ. ಅದ ಜ್ಯೋತಿರ್ ಭೀಮೇಶ್ವರ ಅದ ವ್ರತನ ಪಾರ್ವತಿನೂ ತನ್ನ ಪತಿಯನ್ನು ಪಡಿಬೇಕಂತಿದ್ರೆ ಆಕೆಯು ವ್ರತ ಮಾಡಿ ಪರಮೇಶ್ವರನ ಮದುವೆ ಆದ ದಿವಸ ಅಂತ ಹೇಳ್ತಾರೆ. ಅದಕ್ಕಾಗಿ ಏನಂದ ಈ ಯಾರು ಹೊಸವಾಗಿ ಮದುವೆ ಆದವ್ರು ಅದಾರ ಅವರಾದರೂ ಈಗ ವ್ರತ ಮಾಡಿದ್ರೆ ಬೇಗನೆ ಗಂಡುಗಳು ಸಿಗ್ತಾರೆ ಅಂತ ಅಂತಾರೆ. ಇನ್ನು ಹೊಸವಾಗಿ ಮದುವೆ ಆದವರು ಈ ವ್ರತ ಮಾಡೋದು ಮತ್ತು ಗಂಡನ ಪಾದ ಪೂಜೆ ಮಾಡ್ಬೇಕಂತೈತಿ. ಈಗ ಬೇರೆ ಪೂಜೆನ ಹೆಚ್ಚು ಬೆಳಗ್ಗೆದ್ದು ಅಭಿಷೇಕ, ನಿತ್ಯ ಅಭಿಷೇಕ ನಮ್ಮ ಸಾಧಾರಣ ಟ್ರಸ್ಟ್ ಕಮಿಟಿ ವತಿಯಿಂದ ಇದಾಗಿದ್ದಾರೆ. ಮತ್ತು ಅವರ ಶಿಕ್ಷಾನುಸಾರ ಕಸ್ತೂರವ್ವ ತಿಪ್ಪಣ್ಣವರು, ಕಸ್ತೂರವ್ವ ಗುರುಪಾದಪ್ಪ ತಿಪ್ಪಣ್ಣವರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ದೇವರವರಿಗೆ ಆಯುರ ಆರೋಗ್ಯ ಕರುಣಿಸಲಿ ಮತ್ತು ಅವರು ಸದಾ ಕಾಲ ನೋಡೋಣ.